ನಮಸ್ಕಾರ ವೀಕ್ಷಕರೇ, ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋ ತುಂಬಾ ಮುಖ್ಯವಾಗಿದೆ. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಸಿಎಂ ಬದಲಾವಣೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಿಂಚಣಿಯ ಮೊತ್ತ 2,000ದಿಂದ 5,000 ರೂಪಾಯಿಗೆ ಏರಿಕೆ ಆಗುತ್ತೆ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇದಷ್ಟೇ ಅಲ್ಲದೆ ನಿಮ್ಮಲ್ಲಿ ಇರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಈ ಒಂದು ವಿಡಿಯೋದಲ್ಲಿ. ನಮ್ಮ ರಾಜ್ಯದ ಸಿಎಂ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯನವರು ಇತ್ತೀಚೆಗೆ ರಾಜೀನಾಮೆ ನೀಡಿದರು. ನಂತರ DCM ಆಗಿರುವಂತಹ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ನಂತರ ಪಿಂಚಣಿ ಪಡೆಯುತ್ತಿರುವ ಲಕ್ಷಾಂತರ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು ಇಲ್ಲಿ ವಿಧವಾ ವೇತನ ಪಡಿತಾ ಇದ್ದಂಥವರಿಗೆ ಪಿಂಚಣಿಯ ಹಣವನ್ನು ಹೆಚ್ಚಿಗೆ ಮಾಡ್ತಾರ. ಸ್ನೇಹಿತರೆ, ಸರ್ಕಾರದಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಪ್ರಮುಖ ಮತ್ತು ಫ್ರೆಶ್ ಅಪ್ಡೇಟ್ಗಳು ಬಂದಿವೆ. ಇವೆಲ್ಲವೂ ಕೂಡ ಇವತ್ತಿನ ಅಪ್ಡೇಟ್ ಆಗಿರ್ತವೆ. ಹಾಗಾಗಿ ವೀಕ್ಷಕರೇ, ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ನಮಸ್ಕಾರ ವೀಕ್ಷಕರೇ, ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನಮ್ಮದೊಂದು ಚಿಕ್ಕ ರಿಕ್ವೆಸ್ಟು, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಂದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ನಿಮಗೆ ಯಾವುದೇ ರೀತಿ ಬೆಳೆದಿರುವಂತಹ ವೀಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಎಲ್ಲರೂ ಕೂಡ ಈ ಒಂದು ವಿಡಿಯೋಕ್ಕೆ ಲೈಕನ್ನು ಮಾಡಿ. ಎಷ್ಟು ಜನರು ಪಿಂಚಣಿ ಹೆಚ್ಚಳದ ಬಗ್ಗೆ ಕಾಯ್ತಾ ಇದ್ದೀರಾ ಅಂತ ನೋಡ್ತೇವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ತಪ್ಪದೆ ಒಂದು ಲೈಕನ್ನು ಮಾಡಿ. ನೋಡಿ, ನೀವೇನಾದರೂ ಪಿಂಚಣಿ ಪಡೆಯುತ್ತಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ವೃದ್ಧರು, ಅಂಗವಿಕಲರು ಮತ್ತು ಪಿಂಚಣಿಯನ್ನು ಪಡಿತಾ ಇರೋರು ಯಾರಾದರೂ ಇದ್ದರೆ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕಂದರೆ ಒಂದು ಸಣ್ಣ ತಪ್ಪು ಮಾಡಿದರೂ ನಿಮ್ಮ ಪಿಂಚಣಿ ಹಣ ನಿಂತು ಹೋಗಬಹುದು. ಹಾಗಾಗಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಾನು ಎಲ್ಲವನ್ನೂ ಕೂಡ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗೋ ರೀತಿಯಾಗಿ ಹೇಳ್ತೇನೆ. ಹಾಗಾಗಿ ವಿಡಿಯೋ ಸ್ವಲ್ಪ ಲಾಂಗ್ ಆಗಬಹುದು, ಆದ್ರೂ ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಬನ್ನಿ. ಫ್ರೆಂಡ್ಸ್, ಮೊದಲನೆಯದಾಗಿ ಎಲ್ಲರೂ ಕೇಳ್ತಿರೋ ಪ್ರಶ್ನೆ ಏನಪ್ಪ ಅಂದರೆ, ನಮ್ಮ ಈ ತಿಂಗಳ ಪಿಂಚಣಿ ಹಣ ಯಾಕೆ ಇನ್ನೂ ಅಕೌಂಟ್ಗೆ ಬಂದಿಲ್ಲ ಮತ್ತು ಯಾವಾಗ ಬರುತ್ತೆ ಅಂತ. ನೋಡಿ, ಇದಕ್ಕೆ ಸರ್ಕಾರದಿಂದ ಈಗ ಸ್ಪಷ್ಟನೆ ಸಿಕ್ಕಿದೆ. ಹಿರಿಯ ನಾಗರಿಕರ ಸಂಧ್ಯಾ ಸುರಕ್ಷಾ ಯೋಜನೆ ಮತ್ತು ಅಂಗವಿಕಲರ ಒಂದು ವಿಶೇಷ ಚೇತನರ ಮಾಸಾಶನ ಮತ್ತು ವಿಧವಾ ವೇತನದ ಹಣ ಬಿಡುಗಡೆ ಪ್ರಕ್ರಿಯೆ ಈಗಾಗಲೇ ಚಾಲನೆಯಲ್ಲಿದೆ. ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಮತ್ತು ಬ್ಯಾಂಕ್ ಖಾತೆಗಳ ಪರಿಶೀಲನೆಯಿಂದಾಗಿ ಹಣ ಜಮೆ ಆಗುವುದು ಸ್ವಲ್ಪ ತಡವಾಗಿದೆ ಅಷ್ಟೇ. ಆದರೆ ಗೊಂದಲ ಬೇಡ. ಕಂದಾಯ ಇಲಾಖೆಯ ಮೂಲಗಳ ಪ್ರಕಾರ ಪ್ರಸ್ತುತ ಬಾಕಿ ಇರುವ ಎಲ್ಲ ಪಿಂಚಣಿ ಹಣವನ್ನು ಮುಂದಿನ 3 ರಿಂದ 5 ದಿನಗಳ ಒಳಗಾಗಿ ನೇರ ನಗದು ವರ್ಗಾವಣೆ ಅಂದರೆ DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ನೀವು ಯಾವುದೇ ಕಚೇರಿಗೆ ಅಲೆಯುವ ಅಗತ್ಯವಿಲ್ಲ. ಹಣ ಜಮಾ ಆದ ತಕ್ಷಣ ಮೊಬೈಲ್ಗೆ SMS ಕೂಡ ಬರಲಿದೆ ವೀಕ್ಷಕರೇ. ಸ್ನೇಹಿತರ, ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಎರಡನೆಯದಾಗಿ ನೋಡಿ, ಪಿಂಚಣಿ ಹೆಚ್ಚಳದ ಬಗ್ಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಹೊರಬಿದ್ದಿದೆ. ಅದೇನು ಅಂತ ತಿಳಿಸಿಕೊಡ್ತೇನೆ ಬನ್ನಿ. ಸೊ ಇಲ್ಲಿ ಮುಖ್ಯವಾಗಿರುವಂಥದ್ದು ಏನಂತಂದರೆ ಫ್ರೆಂಡ್ಸ್, ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದಂತಹ ಭಾಗ ಇದಾಗಿರುತ್ತೆ. ಇದನ್ನು ಕಡೆಗಣಿಸಿದರೆ ನಿಮ್ಮ ಪಿಂಚಣಿ ಶಾಶ್ವತವಾಗಿ ನಿಂತು ಹೋಗಬಹುದು. ಹಾಗಾಗಿ ಸರ್ಕಾರ ಈಗ ನಕಲಿ ಪಿಂಚಣಿದಾರರನ್ನು ಪತ್ತೆ ಹಚ್ಚಲು ಮತ್ತು ಅನರ್ಹರಿಗೆ ಮಾತ್ರ ಹಣ ತಲುಪಿಸಲು ಜಂಟಿ ಪರಿಶೀಲನೆ, ಜಂಟಿ ಸಮೀಕ್ಷೆ ಅಂತಲೂ ಕೂಡ ಇದನ್ನು ಹೇಳ್ಬೋದು ಮತ್ತು ಕಡ್ಡಾಯ ಆಧಾರ್ KYC ಪ್ರಕ್ರಿಯೆಯನ್ನು ಆರಂಭಿಸಿದೆ. ಹಾಗಾಗಿ ಯಾರೆಲ್ಲ ಇದನ್ನು ಮಾಡಬೇಕು ಅಂತಂದರೆ, ಮೊದಲನೆಯದಾಗಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಫಲಾನುಭವಿಗಳು ಅಂದರೆ 60 ವರ್ಷದ ಮೇಲ್ಪಟ್ಟವರು ಇಲ್ಲಿ ಪಿಂಚಣಿಯನ್ನು ಪಡೆಯುವವರಿಗೆ ಇದು ಅಪ್ಲೈ ಆಗುತ್ತೆ ಮತ್ತು ಅಂಗವಿಕಲರ ಪಿಂಚಣಿಯನ್ನು ಪಡೆಯುತ್ತಿರುವವರಿಗೆ ಇದು ಅಪ್ಲೈ ಆಗುತ್ತೆ ಮತ್ತು ವಿಧವಾ ವೇತನ ಪಿಂಚಣಿಯನ್ನು ಪಡೆಯುತ್ತಿದ್ದಂತಹ ಫಲಾನುಭವಿಗಳಿಗೆ ಈ ಒಂದು ಮಾಹಿತಿ ಅಪ್ಲೈ ಆಗುತ್ತೆ. ಏನಿದು ಹೊಸ ನಿಯಮ ಅಂತ ನೋಡಿದ್ರೆ, ಪಿಂಚಣಿ ಪಡೆಯುತ್ತಿರುವ ಪ್ರತಿಯೊಬ್ಬರು ತಮ್ಮ ಹತ್ತಿರದ ಗ್ರಾಮ್ ಓನ್, ಕರ್ನಾಟಕ ಓನ್ ಅಥವಾ ಬೆಂಗಳೂರು ಓನ್ ಕೇಂದ್ರಕ್ಕೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಪಿಂಚಣಿ ಮಂಜೂರಾತಿ ಆದೇಶದ ಪ್ರತಿಯನ್ನು ನೀಡಿ ನಿಮ್ಮ ಹೆಬ್ಬೆಟ್ಟು ಗುರುತು ಬಯೋಮೆಟ್ರಿಕ್ ಕೊಡುವ ಮೂಲಕ KYCಯನ್ನು ನೀವು ಮಾಡಿಸಬೇಕಾಗುತ್ತದೆ. ಯಾರು ನಿಗದಿತ ಸಮಯದೊಳಗೆ KYC ಪೂರ್ಣಗೊಳಿಸುವುದಿಲ್ಲವೋ ಅವರ ಪಿಂಚಣಿಯನ್ನು ತಾತ್ಕಾಲಿಕವಾಗಿ ಅಮಾನತು ಅಂದರೆ ಸಸ್ಪೆಂಡ್ ಮಾಡಲಾಗುವುದು ಎಂದು ಸರ್ಕಾರ ಖಡಕ್ ಎಚ್ಚರಿಕೆಯನ್ನು ನೀಡಿದೆ. ಹಾಗಾಗಿ ವಿಡಿಯೋ ನೋಡಿದ ತಕ್ಷಣ ಅಥವಾ ನಾಳೆಯೇ ನಿಮ್ಮ ಹತ್ತಿರದ ಕೇಂದ್ರಕ್ಕೆ ಭೇಟಿ ನೀಡಿ. ಹಾಗಾಗಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ. ನೋಡಿ, ನೀವು ಹತ್ತಿರದ ನಿಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ KYC ಸ್ಟೇಟಸ್ ಏನಾಗಿದೆ ಅಂತ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ಮತ್ತು ನಿಶಕ್ತರಾಗಿರುವವರು ಅಥವಾ ಹಾಸಿಗೆ ಹಿಡಿದವರು, ಹಿರಿಯ ನಾಗರಿಕರಿಗೆ ಅಧಿಕಾರಿಗಳೇ ಮನೆಗೆ ಬಂದು ವೆರಿಫಿಕೇಶನ್ ಮಾಡುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತಿದೆ. ಸ್ನೇಹಿತರೆ, ಈಗ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಗ್ಗೆ ನಮ್ಮ ಮೇನ್ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ. ನೋಡಿ, CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ DK ಶಿವಕುಮಾರ್ ಅಂದರೆ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಇದ್ರಲ್ಲ, ಅವರು ಮುಖ್ಯಮಂತ್ರಿಯಾದ ನಂತರ ಅಂದರೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ ತಕ್ಷಣವೇ ನಿಮ್ಮ ಪಿಂಚಣಿಯನ್ನು ಇಲ್ಲಿ 5,000 ರೂಪಾಯಿವರೆಗೂ ಹೆಚ್ಚಿಗೆ ಮಾಡ್ತಾರೆ ಅಂತ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾನೆ ಇದ್ದೀರಾ. ನ್ಯೂಸು ಕಳೆದ 2 ದಿನಗಳಿಂದಲೂ ಕೂಡ ತುಂಬಾ ಸ್ಪ್ರೆಡ್ ಆಗ್ತಾ ಇದೆ. ನಾನು ಕೂಡ ಆ ಒಂದು ನ್ಯೂಸನ್ನು ನೋಡಿದೆ. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ತಕ್ಷಣ ತುಂಬ ರಿಸರ್ಚ್ ಮಾಡಿದೆ. ನೋಡಿ, ನಮ್ಮ ಒಂದು ಮಾಹಿತಿಯ ಪ್ರಕಾರ ಮತ್ತು ಇವಾಗ ಸರ್ಕಾರದ ಒಂದು ಆರ್ಥಿಕ ಸ್ಥಿತಿಯನ್ನು ಕೂಡ ನೋಡಿಕೊಂಡು ಲೆಕ್ಕಾಚಾರ ಹಾಕೋದಾದರೆ, ನೋಡಿ, ಇಲ್ಲಿ
CM ಸಿದ್ದರಾಮಯ್ಯನವರು ಯಾವ ರೀತಿ ನಿಮಗೆ ಪಿಂಚಣಿ ಹಣ ಬರ್ತಾ ಇತ್ತು, ಅಂದರೆ ಅವರು CM ಇದ್ದಾಗ ನಿಮಗೆ ಯಾವ ರೀತಿ ಪಿಂಚಣಿ ಬರ್ತಾ ಇತ್ತೋ ಆ ಒಂದು ಪಿಂಚಣಿಯ ಹಣದಿಂದ 5,000 ರೂಪಾಯಿಗೆ ನಿಮ್ಮ ಒಂದು ಪಿಂಚಣಿ ಹಣ ಹೆಚ್ಚಳ ಆಗುತ್ತೆ ಅಂತ ಇತ್ತೀಚಿನ ಅನೇಕ ನ್ಯೂಸ್ಗಳಲ್ಲೂ ಇತ್ತು. ಆದರೆ ನೋಡಿ, ಇಲ್ಲಿ ನೀವು ಹಾಗೆ ಊಹೆ ಮಾಡಿ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸುಮಾರು ಗ್ಯಾರಂಟಿಗಳನ್ನು ಇಲ್ಲಿ ತಂದಿದೆ, ಜಾರಿಗೆಗೊಳಿಸಿದೆ. ಹೌದು, ಇದೇನು ತಪ್ಪಲ್ಲ. ಆದರೆ ನಮ್ಮ ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ನೋಡೋದಾದರೆ ಹೌದು ಹದಗೆಟ್ಟಿದೆ ಅಂತಲೇ ಹೇಳಬಹುದು. ಆ ಒಂದು ಕಾರಣದಿಂದ ನೋಡಿ, ಏನೋ ಹೇಳ್ಬೋದು ನಿಮ್ಗೆ ಹೆಚ್ಚಿಗೆ ಮಾಡ್ತೇವೆ ಅಂತ, ಆದರೆ 5,000 ರೂಪಾಯಿ ತನಕ ನಿಮ್ಮ ಒಂದು ಪಿಂಚಣಿ ಹಣ ಹೆಚ್ಚಿಗೆ ಆಗುವುದಿಲ್ಲ. ಆದರೆ ಎಷ್ಟು ಪಿಂಚಣಿ ಹಣ ಹೆಚ್ಚಿಗೆ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸಿಕೊಡ್ತಾನೆ ಕೊನೆಯವರೆಗೂ ಕೂಡ ನೋಡಿ. ಇಲ್ಲಿ DK ಶಿವಕುಮಾರ್ ಅವರು ಏನು ಅಧಿಕಾರಕ್ಕೆ ಬಂದ ನಂತರ ಏನು ನಿಮ್ಮ ಒಂದು ಪಿಂಚಣಿ ಹಣ ಎಷ್ಟು ಬರ್ತಾ ಇತ್ತಲ್ವಾ ಅಷ್ಟೇ ಬರುತ್ತೆ. ಅವ್ರು ಎಲ್ಲೂ ಕೂಡ ಹೇಳಿಲ್ಲ ನಾನು ಪಿಂಚಣಿಯ ಹಣವನ್ನು ಹೆಚ್ಚಿಗೆ ಮಾಡ್ತೇನೆ ಅಂತ. ಹಾಗಾಗಿ ಆದರೆ ಕಳೆದ 2 ರಿಂದ 3 ವರ್ಷಗಳವರೆಗೂ ಕೂಡ ನಾವು ರಿಸರ್ಚ್ ಮಾಡಿದಾಗ ಇಲ್ಲಿ ಪಿಂಚಣಿಯನ್ನು ಹೆಚ್ಚಿಗೆ ಮಾಡಬೇಕು ಅಂತ ಪ್ರತಿಯೊಬ್ಬ ಫಲಾನುಭವಿಗಳು ಮತ್ತು ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಹೇಳ್ತಾನೆ ಇದ್ರು. ಹೌದು, ನಮಗೆ ಬರ್ತಾ ಇರುವಂತಹ ಪಿಂಚಣಿ ಹಣ ಎದಕ್ಕೂ ಕೂಡ ಸಾಲ್ತಾ ಇಲ್ಲ. ಹಾಗಾಗಿ ಸರ್ಕಾರಕ್ಕೆ ಬಹಳಷ್ಟು ಸಂಘಟನೆಗಳು ಕೂಡ ಮನವಿಯನ್ನು ಸಲ್ಲಿಸಿದ್ದವು, ನಮ್ಮ ಪಿಂಚಣಿಯನ್ನು ಹೆಚ್ಚಿಗೆ ಮಾಡಿ ಅಂತ. ಆ ಮನವಿಯನ್ನು ಇಲ್ಲಿ ಸರ್ಕಾರ ಒಪ್ಪಿಕೊಂಡಿತ್ತು. ಹೌದು ವೀಕ್ಷಕರೇ, ನೀವು ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಪಿಂಚಣಿ ಹಣ ಏನು ಹೆಚ್ಚಿಗೆ ಆಗಬೇಕು ಅಂತ ಇಲ್ಲಿ ಸಂಘಟನೆಗಳು ಮತ್ತು ಸಾರ್ವಜನಿಕರು ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನು ಸರ್ಕಾರದ ಬಳಿ ಸಲ್ಲಿಸಿದಾಗ ಹೌದು ನಾವು ಹೆಚ್ಚಿಗೆ ಮಾಡ್ತೇವೆ ಅಂತ ಸ್ವತಃ CM ಸಿದ್ದರಾಮಯ್ಯನವರೇ ಇಲ್ಲಿ ಒಂದು ಮಾತನ್ನು ಹೇಳಿದರು, ಪಿಂಚಣಿದಾರರಿಗೆ ನಾವು ಹೆಚ್ಚಿಗೆ ಮಾಡ್ತೇವೆ ಅಂತ. ಅದಷ್ಟೇ ಅಲ್ಲದೆ ಇಲ್ಲಿ ಹಿರಿಯ ನಾಗರಿಕರ ಪಿಂಚಣಿ ಸರಿಸುಮಾರು ಎಷ್ಟು ಹೆಚ್ಚಿಗೆ ಆಗುತ್ತೆ ಅಂತ ನೋಡೋದಾದ್ರೆ ನೋಡಿ ಸ್ನೇಹಿತರೆ, ನಿಮಗೆ ಇವಾಗ ಪ್ರಸ್ತುತ 1,200 ರೂಪಾಯಿ ಪಿಂಚಣಿ ಹಣ ಬರ್ತಾ ಇದೆ ಅಲ್ವಾ, ನಿಮಗೆ ಬರೋಬ್ಬರಿ 400 ರಿಂದ 600ರವರೆಗೆ ಪಿಂಚಣಿ ಹಣ ಹೆಚ್ಚಿಗೆ ಆಗುವಂತಹ ಸಾಧ್ಯತೆ ಇದೆ. ಮತ್ತು ಅಂಗವಿಕಲರ ಪಿಂಚಣಿ ನೋಡೋದಾದ್ರೆ ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅಂಗವಿಕಲರ ಪಿಂಚಣಿಯನ್ನು ನೋಡ್ತಾ ಹೋದರೆ ನೋಡಿ, ಅಂಗವಿಕಲರ ಪಿಂಚಣಿ ಏನಂತಂದರೆ ಅವರ ಒಂದು ಅಂಗವೈಕಲ್ಯದ ಆಧಾರದ ಮೇಲೆ ಹೆಚ್ಚಿಗೆ ಬರ್ತಾ ಇದೆ. ಹಾಗಾಗಿ ಏನಂತಂದರೆ ನಿಮಗೆ ಅನೇಕ ರೀತಿಯ ಅವಕಾಶಗಳು, ಯೋಜನೆಗಳನ್ನು ನಾವು ಇನ್ನೂ ಹೆಚ್ಚಿಗೆ ಜಾರಿಗೆ ಮಾಡ್ತೇವೆ ಅಂತ ಹೇಳಿದರು. ಬಟ್ ಕಾದ್ ನೋಡೋಣ ನಿಮಗೆ ಯಾವ್ಯಾವೆಲ್ಲ ಯೋಜನೆಗಳಿದ್ದಾವೆ ಎಲ್ಲವನ್ನು ಕೂಡ ನಾನು ವಿಡಿಯೋ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತು ವಿಧವಾ ವೇತನ ಪಿಂಚಣಿಯನ್ನು ಪಡಿತಾ ಇದ್ದಂತಹ ಪಿಂಚಣಿ ಫಲಾನುಭವಿಗಳಿಗೆ, ಮಹಿಳೆಯರಿಗೆ ನೋಡಿ ಇಲ್ಲಿ ಏನಾಗಿದೆ ಅಂತಂದರೆ ನಿಮಗೆ ಪ್ರಸ್ತುತವಾಗಿ 800 ರೂಪಾಯಿ ಹಣ ಪಿಂಚಣಿ ಹಣ ಮಾತ್ರ ಬರ್ತಾ ಇದೆ ಇವಾಗ ಆಲ್ರೆಡಿ ಕೂಡ. ಆದರೆ ಕೇಂದ್ರ ಸರ್ಕಾರನೂ ಕೂಡ ಇದಕ್ಕೆ ಸಹಾಯ ಮಾಡುತ್ತೆ. ಬರೋಬ್ಬರಿ 2,200 ರೂಪಾಯಿವರೆಗೆ ನಿಮ್ಮ ಪಿಂಚಣಿಯ ಹಣ ಹೆಚ್ಚಿಗೆ ಆಗುವಂತಹ ಸಾಧ್ಯತೆ ಇದೆ ವೀಕ್ಷಕರೇ. ಆದರೆ ಸ್ವಲ್ಪ ತಡವಾಗಬಹುದು, ಆದರೆ ಖಂಡಿತ ಹೆಚ್ಚಿಗೆ ಆಗುತ್ತೆ ಅಂತ ನಮ್ಮ ಒಂದು ರಿಸರ್ಚ್ ಪ್ರಕಾರ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ನೋಡಿ ಸ್ನೇಹಿತರೆ, ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳು ಮತ್ತು ಅಂಗವಿಕಲರ ಪಿಂಚಣಿ ಪಡೆಯುತ್ತಿರುವವರು ಮತ್ತು ವಿಧವಾ ವೇತನ ಪಡೆಯುತ್ತಿದ್ದಂತಹ ಮಹಿಳೆಯರಿಗೆ ಈ ಒಂದು ಅಪ್ಡೇಟ್ ಆಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವಿಷ್ಟು ಇವತ್ತಿನ ಪಿಂಚಣಿ ಇಲಾಖೆಯಿಂದ ಬಂದಿರುವಂತಹ 3 ಅತ್ಯಂತ ಫ್ರೆಶ್ ಮತ್ತು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿದೆ. ನೋಡಿ, ಬಹಳಷ್ಟು ಜನರು ಕಾಮೆಂಟ್ ಮಾಡಿದರೆ ಹಿಂದೆ ಏನೋ ವಿಡಿಯೋದಲ್ಲಿ, ನಾನು ಆದಷ್ಟು ಎಲ್ಲರಿಗೂ ಕೂಡ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಕೆಲವೊಂದಿಷ್ಟು ಜನರಿಗೆ ರಿಪ್ಲೈ ಮಾಡಿಲ್ಲ ಅಂತ ಅನ್ಸುತ್ತೆ, ಬಟ್ ಅವ್ರಿಗೂ ಕೂಡ ರಿಪ್ಲೈ ಮಾಡ್ತಾನೆ. ಏನಂತಂದರೆ ಅದರಲ್ಲೂ ಒಂದೇ ಒಂದು ಕಾಮೆಂಟು ತುಂಬ ಬರ್ತಾ ಇತ್ತು, ಸರ್ ನನಗೆ 2 ರಿಂದ 3 ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ. ನೋಡಿ, ಯಾಕೆ ನಿಮಗೆ ಬಂದಿಲ್ಲ ಮತ್ತು ಈ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಯಾಕಂತಂದರೆ ಈ ಒಂದು ವಿಡಿಯೋ ಆಲ್ರೆಡಿ ಲಾಂಗ್ ಆಗಿದೆ. ಹಣ ಶೀಘ್ರದಲ್ಲೇ ಜಮೆ ಆಗಲಿದೆ. ಈ KYC ಮಾಡಿಸುವುದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿಮ್ಮ ಸುತ್ತಮುತ್ತ ಇಂಥ ಪಿಂಚಣಿ ಪಡೆಯುವ ಹಿರಿಯರು, ವಿಧವೆಯರು ಅಥವಾ ಅಂಗವಿಕಲರು ಇದ್ದರೆ ದಯವಿಟ್ಟು ಅವರಿಗೆ ಈ ಮಾಹಿತಿಯನ್ನು ಮುಟ್ಟಿಸಿ ಅಥವಾ ಅವರ ಮೊಬೈಲ್ಗೆ ಈ ವಿಡಿಯೋನ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ಯಾಕಂದರೆ ಅವರಿಗೆ ಮಾಹಿತಿ ಗೊತ್ತಿಲ್ಲದೆ ಪಿಂಚಣಿ ನಿಂತು ಹೋದರೆ ತುಂಬ ಕಷ್ಟ ಆಗುತ್ತೆ. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಪಿಂಚಣಿ ಸಂಬಂಧಪಟ್ಟಂತಹ ನಿಮಗೆ ಯಾವುದೇ ಗೊಂದಲ ಅಥವಾ ಪ್ರಶ್ನೆಗಳಿದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ನಾವು ನಿಮಗೆ ಅದಕ್ಕೆ ಉತ್ತರ ನೀಡಲು ಪ್ರಯತ್ನಿಸುತ್ತೇವೆ. ಇದೇ ತರಹದ ದಿನನಿತ್ಯದ ಉಪಯುಕ್ತ ಮಾಹಿತಿ, ಸರ್ಕಾರ ಯೋಜನೆಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಬಿಟೆಕ್ ಬಿರೇಶ್ ಯೂಟ್ಯೂಬ್ ವಾಹಿನಿಯನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.